ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ವಿಡಿಯೋ ಸೀರೀಸ್ ತುಂಬಾ ವಿಶೇಷವಾಗಿರುತ್ತೆ. ನೀವು ತುಂಬಾ ಜನ ಮ್ಯಾನಿಫೆಸ್ಟ್ನ ಮಾಡ್ತಿದ್ದೀರಾ, ಆದ್ರೆ ಮ್ಯಾನಿಫೆಸ್ಟೇಷನ್ ವರ್ಡ್ಸ್ಗಳ ಅರ್ಥ ಸಂಪೂರ್ಣವಾಗಿ ತಿಳಿದಿಲ್ಲ. ಓಕೆ, ಕೆಲವರು ರಿಪೀಟೆಡ್ ಆಗಿ ಕೇಳ್ತಿದ್ದೀರಾ, ಥಾಟ್ ಪ್ಯಾಟರ್ನ್ ಅಂದ್ರೆ ಏನು, ಇನ್ನರ್ ನೋಯಿಂಗ್ ಅಂದ್ರೆ ಏನು, ಕೆಲವುದನ್ನ ಬಿಡಿಸಿ ಹೇಳ್ತೀರಾ. ಈ ರೀತಿ ಮ್ಯಾನಿಫೆಸ್ಟೇಷನ್ ಎಷ್ಟೋ ವರ್ಡ್ಸ್ಗಳಿವೆ. ಓಕೆ, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈಗ ಥಾಟ್ ಪ್ಯಾಟರ್ನ್ ಅಂದ್ರೆ ಏನು. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ಥಾಟ್ ಪ್ಯಾಟರ್ನ್ ಅಂತ ಹೇಳಿದ್ರೆ ನೀವು ಕೇಳ್ತಿರ್ತೀರಲ್ವಾ, ಥಿಂಕಿಂಗು ಏನ್ ಥಿಂಕ್ ಮಾಡ್ತಿರ್ತೀನಿ ಏನದು ಅಂತ. ಸೊ ನೋಡಿಲ್ಲಿ ನಾವು ಯಾವ ರೀತಿಯಲ್ಲಿ ಯೋಚಿಸ್ತಾ ಇರ್ತೇವೆ ಅಂದ್ರೆ, ನಾವು ಯೋಚನೆ ಮಾಡ್ತಿರ್ತೀವಲ್ವಾ, ಯಾವ ರೀತಿಯಾಗಿ ಯೋಚನೆ ಮಾಡ್ತಿರ್ತೀವಿ ಅಂದ್ರೆ ಒಂದು ಸಂದರ್ಭವನ್ನ ಹೇಗೆ ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ, ಯಾವುದೋ ಒಂದು ಸಂದರ್ಭ ಇರುತ್ತೆ. ನಾನು ಎಕ್ಸಾಂಪಲ್ ನ ಹೇಳ್ತೇನೆ, ನೀವು ಆರಾಮಾಗಿ ಇದನ್ನ ವಾಚ್ ಮಾಡಿ. ಓಕೆ, ಸೊ ಯಾವ ಸಂದರ್ಭವನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೇವೆ, ನಾವು ಯಾವ ರೀತಿಯಲ್ಲಿ ಮನಸ್ಸಿನಲ್ಲಿ ಯೋಚನೆಗಳನ್ನ ನಿರ್ಮಿಸ್ತೇವೆ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆಗಳನ್ನ ನಾವು ನಿರ್ಮಿಸ್ತೇವೆ, ಇದು ಸದಾ ಪುನರಾವರ್ತನೆ ಆಗ್ತಾ ಇರುತ್ತೆ. ಸೊ ಇದು ಎಕ್ಸಾಕ್ಟ್ ಆಗಿ ಏನಿದು. ಓಕೆ, ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ. ಸೊ ಯಾವಾಗ್ಲೂ ಕೂಡ ಅವನು ಯೋಚಿಸ್ತಾ ಇರ್ತಾನೆ, ನನಗೆ ಯಶಸ್ಸು ಸಿಗೋದಿಲ್ಲ, ನನಗೆ ಯಶಸ್ಸು ಸಿಗೋದಿಲ್ಲ, ನಾನು ಅದೃಷ್ಟಶಾಲಿ ಅಲ್ಲ ಅಂತ ಥಿಂಕ್ನ ಮಾಡ್ತಿರ್ತಾರೆ. ನೋಡಿ, ಈ ರೀತಿಯಾಗಿ ಯೋಚನೆ ಮಾಡಿದಾಗ ಅವರು ಒಮ್ಮೆ ಮಾತ್ರ ಯೋಚನೆ ಮಾಡೋದಿಲ್ಲ, ಪ್ರತಿದಿನ ಮತ್ತೆ ಮತ್ತೆ ಯಾವಾಗ್ಲೂ ಕೂಡ ಅದೇ ಯೋಚನೆಗಳು ಅವ್ರು ಸುತ್ತಾ ಇರುತ್ತೆ. ಅದನ್ನೇ ಥಾಟ್ ಪ್ಯಾಟರ್ನ್ ಅಂತ ಹೇಳೋದು. ಓಕೆ, ತಿಳಿತಿದೆಯಲ್ಲ, ಮತ್ತೆ ಅದೇ ಯೋಚನೆಗಳು ಬರೋದು. ನೀವು ಇದೇ ಮಿಸ್ಟೇಕ್ ನ ಮಾಡ್ತಿದ್ದೀರಾ. ಸೊ ಈ ಮಿಸ್ಟೇಕ್ ನ ಮಾಡಬಾರ್ದು. ಅಂದ್ರೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನಡೆಯುವ ಒಂದು ರೀತಿಯ ಯೋಚನೆಯ ಮಾದರಿಯನ್ನ ನಾವು ಥಾಟ್ ಪ್ಯಾಟರ್ನ್ ಅಂತ ಹೇಳೋದು. ಇದರ ಪರಿಣಾಮ ಏನಂತ ಹೇಳಿದ್ರೆ, ನೋಡಿ, ನಿಮ್ಮ ನಿರ್ಧಾರಗಳು, ನಿಮ್ಮ ಆಕ್ಷನ್ಸ್ ಏನಿದೆ, ನಿಮ್ಮ ಆತ್ಮವಿಶ್ವಾಸ ಎಲ್ಲವೂ ಕೂಡ ಈ ಥಾಟ್ ಪ್ಯಾಟರ್ನ್ ಮೇಲೆ ಇರುತ್ತೆ. ಸೊ ಹಾಗಾಗಿನೇ ಹೇಳೋದು, ಯಾವಾಗ್ಲೂ ಕೂಡ ಥಾಟ್ ಪ್ಯಾಟರ್ನ್ ಅಂತ ಇದ್ದಾಗ, ಸೊ ಈ ರೀತಿ ಇರ್ಬೇಕಾದ್ರೆ ನೀವು ನಾನು ಯಶಸ್ವಿ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇದೇ ರೀತಿ ಪ್ರೋಗ್ರಾಮ್ ಆಗುತ್ತೆ. ಅದಕ್ಕೆ ಹೇಳ್ತಿರೋದು. ಓಕೆ, ನಾನು ಯಶಸ್ವಿ ಆಗಲ್ಲ, ನನ್ಗೆ ಅಷ್ಟು ಅದೃಷ್ಟ ಇಲ್ಲ ಅಂತ ನೀವು ಒಂದು ಬಾರಿ ಹೇಳೋದಿಲ್ಲ. ಇದೇ ರಿಪೀಟೆಡ್ ಪ್ಯಾಟರ್ನ್ ಆಗಿರುತ್ತೆ ಥಾಟ್ ಪ್ಯಾಟರ್ನ್. ಈ ಥಾಟ್ ಪ್ಯಾಟರ್ನ್ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ. ಸೊ ಈ ಯೋಚನೆಗಳನ್ನ ನೀವು ಬಿಡ್ಬೇಕಾಗಿರುತ್ತೆ. ಓಕೆ, ಈಗ ಥಾಟ್ ಪ್ಯಾಟರ್ನ್ ಅಂದ್ರೆ ತಿಳಿತು. ಈಗ ಇನ್ನರ್ ನೋಯಿಂಗ್ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಈಗ ನಾವು ಇನ್ನರ್ ನೋವಿಂಗ್ ಅಂದ್ರೆ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನರ್ ನೋವಿಂಗ್ ಅಂತ ಹೇಳಿದ್ರೆ, ಆಂತರಿಕವಾಗಿ ನಮಗೆ ಗೊತ್ತಿರುವ ನಮ್ಮೊಳಗಿನ ವಿಶ್ವಾಸ. ಅಂದ್ರೆ ನಾವು ಏನು ನಮ್ಮೊಳಗೆ ವಿಶ್ವಾಸವನ್ನ ಇಡ್ತೇವೆ, ನಮ್ಮ ಬಗ್ಗೆ ನಮ್ಗೆ ಏನ್ ಅರಿವಿದೆ. ಓಕೆ, ನೀವು ಯಾವ್ದೊಂದು ಫೀಲ್ಡ್ ಅಲ್ಲಿ ಇರ್ತೀರಾ, ಓಕೆ, ಅದರಲ್ಲಿ ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತಲ್ವಾ, ಅದನ್ನ ಹೇಳೋದು ಇನ್ನರ್ ನೋವಿಂಗ್ ಅಂತ ಹೇಳಿದ್ರೆ. ನಿಮ್ಗೆ ಅದು ಆಲ್ರೆಡಿ ಗೊತ್ತಿದೆ, ನಿಮ್ಮೊಳಗೆ ಅಗಾಧವಾದ ಶಕ್ತಿ ಇದೆ, ಅದು ನಿಮ್ಗೆ ಗೊತ್ತಿದೆ. ಆದ್ರೆ ನೀವು ಅದನ್ನ ಎಷ್ಟು ಅರ್ಥೈಸ್ಕೊಂಡಿದ್ದೀರಾ. ಇದರ ಅರ್ಥ ಏನಂತ ಹೇಳಿದ್ರೆ, ನಮ್ಮೊಳಗಿರುವ ನಿಶ್ಚಿತತೆ ಮತ್ತು ಸ್ಪಷ್ಟತೆ, ಅಂದ್ರೆ ನಮ್ಮೊಳಗಿನ ಆಳವಾದ ಸ್ಪಷ್ಟತೆ. ಇನ್ನರ್ ನೋವಿಂಗ್ ಅಂತ ಹೇಳಿದ್ರೆ ಅದು ನಮಗೆ ನಮ್ಮ ಜೀವನದಲ್ಲಿ ಏನು ಸಾಧ್ಯವೋ ಎಂಬುದರ ಮೇಲೆ. ಅಂದ್ರೆ ನಾನು ಯಾವ್ದನ್ನ ಒಂದು ಅಚೀವ್ನ ಮಾಡ್ಬೇಕು, ಓಕೆ, ಅದರಲ್ಲಿ ನನಗೆ ಎಷ್ಟು ಸ್ಪಷ್ಟತೆ ಇದೆ. ಇನ್ನರ್ ನೋವಿಂಗ್. ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿದೆ, ಸಬ್ ಕಾನ್ಶಿಯಸ್ ಬಗ್ಗೆ ಗೊತ್ತಿದೆ, ಸಬ್ ಕಾನ್ಶಿಯಸ್ ಹೇಗೆ ವರ್ಕ್ ನ ಮಾಡುತ್ತಂತೆ ಗೊತ್ತಿದೆ. ಅಂದ್ರೆ ಸಬ್ ಕಾನ್ಶಿಯಸ್ 95% ವರ್ಕ್ ಮಾಡುತ್ತೆ. ಅಂದ್ರೆ ಸಬ್ ಕಾನ್ಶಿಯಸ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಗೊತ್ತಿದೆ. ಹೊರಗಿನ ದೃಷ್ಟಿಕೋನಗಳು ಹೇಗೆ ಇದ್ರು, ನಮ್ಮೊಳಗಿನ ಆಳವಾದ ಶಕ್ತಿಯ ಅರಿವು ನಮ್ಗೆ ಗೊತ್ತಿರ್ಬೇಕು. ಅದೇ ನಮ್ಮ ನಿಜವಾದ ಸಾಮರ್ಥ್ಯ. ಓಕೆ, ಅಂದ್ರೆ ನಮ್ಮ ಹಿಂದಿನ ಲೈಫು, ಹಿಂದಿನ ಓಲ್ಡ್ ಸ್ಟೋರಿ ಅಂತ ಏನ್ ಹೇಳ್ತೀವಿ, ಅದು ಏನೇ ಇದ್ರು ಕೂಡ, ಇಲ್ಲ ನನ್ನೊಳಗೆ ಅಗಾಧವಾದ ಶಕ್ತಿ ಇದೆ, ನಾನು ಏನಾದ್ರೂ ಪಡಿಬಲ್ಲೆ, ಏನಾದ್ರೂ ಗಳಿಸಬಲ್ಲೆ ಅನ್ನೋ ಇನ್ನರ್ ನೋವಿಂಗ್ ನಿಮ್ಗೆ ಗೊತ್ತಿರ್ಬೇಕು ಡೀಪರ್ ಆಗಿ. ತಿಳಿತಿದೆಯಲ್ಲ. ಅಂದ್ರೆ ಇದ್ರ ಅರ್ಥ ಏನು, ನಿಮ್ಮ ನಂಬಿಕೆಯನ್ನ, ಓಕೆ, ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅದನ್ನ ನಿಜವಾಗಿಸೋ ಶಕ್ತಿಯಂತೆ. ಈ ಒಂದು ಇನ್ನರ್ ನೋವಿಂಗ್ ನ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿತಲ್ವಾ. ಸೊ ಇದ್ರ ಒಂದು ಎಕ್ಸಾಂಪಲ್ ನ ನೋಡೋದಾದ್ರೆ ನೋಡಿ. ಓಕೆ, ಈಗ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಈಗ ಯಾವ್ದೊಬ್ಬ ವ್ಯಕ್ತಿ ನನಗೆ ಆಗೋದಿಲ್ಲ, ನನ್ನಲ್ಲಿ ಅದೃಷ್ಟ ಇಲ್ಲ, ಈ ರೀತಿ ಹೇಳಿದಾಗ ಅದು ಥಾಟ್ ಪ್ಯಾಟರ್ನ್ ಆಗಿ ಕ್ರಿಯೇಟ್ ಆಗ್ತದೆ. ಇನ್ನೊಬ್ಬ ವ್ಯಕ್ತಿ ಇರ್ತಾರೆ, ಇಲ್ಲಿ ನೋಡಿ, ಇವರು ಡಿಫ್ರೆಂಟ್ ಆಗಿ ಯೋಚಿಸ್ತಿರ್ತಾರೆ, ಬಿಕಾಸ್ ದೇ ನೋ ಇನ್ನರ್ ನೋಯಿಂಗ್. ಅರ್ಥ ಆಗ್ತಿದೆಯಲ್ಲ. ಅಂದ್ರೆ ಹೊರಗಿನ ಪರಿಸ್ಥಿತಿ ಏನೇ ಇದ್ರೂ ಕೂಡ ಅವರೊಳಗೆ ಒಂದು ಶಾಂತ ಭಾವನೆ ಇರುತ್ತೆ. ಓಕೆ, ನಾನು ಜೀವನದಲ್ಲಿ ದೊಡ್ಡದೇನಾದ್ರೂ ನಾನು ಅಚೀವ್ನ ಮಾಡ್ತೇನೆ, ನನ್ನ ಜೀವನ ಉತ್ತಮವಾಗುತ್ತೆ. ನೋಡಿ, ಅವರೊಳಗೆ ಒಂದು ನಿಶ್ಚಿತ ಭಾವನೆ ಇರುತ್ತೆ, ನನ್ನ ಜೀವನದಲ್ಲಿ ನಾನು ಮಾಡಬಲ್ಲೆ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ. ಬಿಕಾಸ್ ದೇ ನೋ ಇನ್ನರ್. ಓಕೆ, ಇನ್ನರ್ ನೋಯಿಂಗ್ ನ ಆಳ ಅರ್ಥ ತಿಳಿತಿದೆಯಲ್ಲ ನಿಮ್ಗೆ. ಏನಂತ ಹೇಳಿದ್ರೆ, ನಾನು ಅಚೀವ್ ಮಾಡಬಲ್ಲೆ, ನಾನು ಗಳಿಸಬಲ್ಲೆ, ನಾನು ಈ ಜೀವನದಲ್ಲಿ ಶಾಂತಿಯಾಗಿ ಇರಬಲ್ಲೆ, ಸಂತೋಷದಿಂದ ಇರಬಲ್ಲೆ, ನಾನು ಜೀವನದಲ್ಲಿ ಯಶಸ್ಸನ್ನು ಗಳಿಸಬಲ್ಲೆ ಎಂಬುದರ ಆಳವಾದ ಅರಿವು. ಓಕೆ, ಅದನ್ನ ಇನ್ನರ್ ನೋವಿಂಗ್ ಅಂತ ಹೇಳೋದು.
ಈ ಒಂದು ಭಾವನೆ ಇದ್ದಾಗ ನೀವು ಏನ್ ಬೇಕಾದ್ರೂ ಪಡಿತೀರಾ. ಇದೇ ಇನ್ನರ್ ನೋಯಿಂಗ್. ಓಕೆ, ತಿಳಿತಿದೆಯಲ್ಲ ನಿಮ್ಗೆ? ಅಂದ್ರೆ ನಿಮ್ಮ ಒಳಗೆ ನಿಮ್ಮಲ್ಲಿ ಸ್ಪಷ್ಟವಾದ ನಂಬಿಕೆಗೆ ಇನ್ನರ್ ನೋಯಿಂಗ್ ಅಂತ ಹೇಳೋದು. ನೋಡಿ, ಸರಳವಾಗಿ ತಿಳ್ಕೊಳ್ಳೋದಾದ್ರೆ ಥಾಟ್ ಪ್ಯಾಟರ್ನ್ ಅಂತ ಹೇಳಿದ್ರೆ ನೀವು ಪ್ರತಿದಿನ ಯೋಚಿಸುವ ವಿಧಾನ, ಯೋಚಿಸುವ ರೀತಿ, ಪ್ರತಿ ಕ್ಷಣನೂ ಯಾವ ರೀತಿ ಯೋಚಿಸ್ತಿದ್ದೀರಾ ಅದನ್ನ ಥಾಟ್ ಪ್ಯಾಟರ್ನ್ ಅಂತ ಹೇಳೋದು. ಸೊ ಇನ್ನರ್ ನೋಯಿಂಗ್ ಅಂತ ಹೇಳಿದ್ರೆ ನಿಮ್ಮೊಳಗಿರುವ ಶಾಂತವಾದ ಆ ಒಂದು ನಂಬಿಕೆ, ನಿಮ್ಮೊಳಗಿರುವ ಆ ಒಂದು ಆಳವಾದ ಅರಿವು, ನನ್ನಲ್ಲಿ ಶಕ್ತಿ ಇದೆ ಎಂಬ ಅರಿವು. ತಿಳಿತಿದೆಯಲ್ಲ? ಮ್ಯಾನಿಫೆಸ್ಟೇಷನ್ ಅಲ್ಲಿ ಇವೆರಡು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ನೀವು ಯಾವ ಥಾಟ್ ಪ್ಯಾಟರ್ನ್ ನ ರಿಪೀಟೆಡ್ ಮಾಡ್ತೀರೋ ನಿಧಾನವಾಗಿ ಅದು ನಿಮ್ಮ ಇನ್ನರ್ ನೋಯಿಂಗ್ ಆಗಿ ಮಾರ್ಪಡುತ್ತೆ. ಸೊ ಹಾಗಾಗಿ ಇವೆರಡು ವಿಷಯ ತಿಳ್ಕೊಳ್ಳೋದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವ ಒಂದು ವರ್ಡ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ವರ್ಡ್ ಬಗ್ಗೆ ನೀವು ತಿಳ್ಕೋಬೇಕು ಅಂತಿದ್ದೀರಾ ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಆ ಒಂದು ವಿಡಿಯೋನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.